ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. 21ನೇ ತಾರೀಕು ನಮ್ಮ 105ನೇ ಬ್ಯಾಚ್ ಇರತಕ್ಕಂಥದ್ದು. ಜ್ಯೋತಿಷ್ಯ ಕಲೀರಿ. ಜ್ಯೋತಿಷ್ಯದ ಹಿಂದೆ ಹೋಗಿರೋರು, ಜ್ಯೋತಿಷ್ಯದಲ್ಲಿ ಮದುವೆ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲಿರ್ಬೋದು, ಅಥವಾ ಬೆಳಿಗ್ಗೆ ಹೊತ್ತು ಜ್ಯೋತಿಷ್ಯದ ಕಾರ್ಯಕ್ರಮ ನೋಡೋಕ್ಕೆ ಆಸಕ್ತಿ ಇರ್ತಕ್ಕಂಥವ್ರಿಗೆ ಒಂದು ಸಲಹೆ, ಜ್ಯೋತಿಷ್ಯ ಕಲೀಲೇಬೇಕು. ನಾನು ಜ್ಯೋತಿಷ್ಯ ನೋಡೋದೇ ಇಲ್ಲ, ಪ್ರೋಗ್ರಾಮು ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇಲ್ಲ, ಸುಮ್ಮನೆ ಯಾವಾಗಲಾರು ಒಂದು ಟೈಮಿಗೆ ಏನಾದ್ರು ಮದುವೆ ವಿಚಾರದಲ್ಲಿ ಸಾಲಾವಳಿ ಅದು ಇದು ನೋಡೋಕ್ಕೆ ಹೋಗಬೇಕು ಅಂದರೆ ಅವ್ರು ಮಾತ್ರ ಮಾಡ್ಕೊಳ್ಳಿ, ಬೇಡ ಬರೋದು. ಆದರೆ ಜ್ಯೋತಿಷ್ಯನ ಬೆಳಿಗ್ಗೆದ್ದು ಎಲ್ಲ ಕಾರ್ಯಕ್ರಮ ಅವ್ರು ಏನು ಹೇಳ್ತಾರೆ ಅಂತ ಕೂತ್ಕೊಂಡು ಬರ್ಕೊಳ್ಳೋರು, ನಿಮಗೊಂದು ಸಲಹೆ, ನಿಮಗೆ 8ನೇ ಮನೆ ಮತ್ತು 12ನೇ ಮನೆ ಓಡ್ತಾ ಇದೆ, ಅಥವಾ ಶನಿ ದಶಾ, ಶನಿ ಭುಕ್ತಿ, ಶನಿ ಅಂತರ್ಭುಕ್ತಿ ಓಡ್ತಾ ಇರುತ್ತೆ, ಅಥವಾ ಕೇತು ದಶಾ, ಕೇತು ಭುಕ್ತಿ, ಕೇತು ಅಂತರ್ಭುಕ್ತಿ ಯಾವುದಾದ್ರು ಗ್ರಹದಲ್ಲಿ ಓಡ್ತಾ ಇರುತ್ತೆ. ಇಷ್ಟು ವಿಚಾರ ಮಾತ್ರವೇ ನಿಮಗೆ ಜ್ಯೋತಿಷ್ಯದ ಮೇಲೆ ನೋಡಬೇಕು, ಮಾಡಬೇಕು ಅನ್ನೋ ಆಸಕ್ತಿ. ಜ್ಯೋತಿಷ್ಯದಲ್ಲಿ ಆಸಕ್ತಿ ತುಂಬ ಜನ ಹೇಳ್ತಾ ಇರ್ತಾರೆ, ಇವಳು 3 ಹೊತ್ತು ಟಿ ವಿ ನೋಡ್ತಾ ಇರ್ತಾರೆ, ಇರೋ ಬರೋ ಚಾನೆಲೆಲ್ಲ ನೋಡ್ತಾರೆ, ಅವ್ರೇನು ಹೇಳಿದ್ರು ನೋಡ್ಕೊಂಡು ಬರ್ಕೊಳ್ಳೋದು, ಇವ್ರೇನು ಹೇಳಿದ್ರು ನೋಡ್ಕೊಂಡು ಬರ್ಕೊಳ್ಳೋದು. ನಿಮಗೆ 8ನೇ ಮನೆ 12ನೇ ಮನೆ ಆ್ಯಕ್ಟಿವೇಟ್ ಆಗಿರುತ್ತೆ. ಯಾವುದಾದ್ರು ಗ್ರಹ 9 ಗ್ರಹದಲ್ಲಿ 8ನೇ ಮನೆ 12ನೇ ಮನೆ ಇದ್ದೇ ಇರುತ್ತೆ. ಅದಿಲ್ಲ ಅಂದರೂ ಕೂಡ ನಿಮಗೆ ಶನಿಗ್ರಹ ಅಥವಾ ಕೇತುಗ್ರಹ ಪ್ರಮುಖವಾಗಿ ಪಾತ್ರ ವಹಿಸಿರ್ತಾರೆ. ಯಾಕಂದರೆ ಇದು ಈಸೋಟರಿಕ್ ಸಬ್ಜೆಕ್ಟ್ಸ್ ಎಲ್ಲ ಹಾಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ 21ನೇ ತಾರೀಕು 2 ಬ್ಯಾಚ್ ಇರುತ್ತೆ. 11 ಗಂಟೆಗೆ ಒಂದು ಬ್ಯಾಚು, ಸಂಜೆ 7:15 ಒಂದು ಬ್ಯಾಚು. ಕರೆ ತೊಗೊಂಡು ಹೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ. ಹಲೋ ಗುರುಜಿ. ಹಾಂ, ನಮಸ್ಕಾರ, ಹೇಳಿ. ನಾನು ಸಂತಾನ ಭಾಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಮ್ಯಾರೇಜ್ ಆಗಿ 6 ಇಯರ್ಸ್ ಆಯ್ತು. 1 to 240 ಒಂದು ನಂಬರ್ ಹೇಳಿ. 33 ಗುರುಜಿ. 33 ಗುರುಜಿ. 5ನೇ ಮನೆ ಸಂತಾನ ಕೊಡುತ್ತಾ ಇಲ್ಲವಾ, ಫಸ್ಟ್ ಅದನ್ನು ನೋಡ್ತೀವಿ. ಇಲ್ಲಿ ಸಂತಾನಕ್ಕೆ ಕಾರಕ ಆಗಿರ್ತಕ್ಕಂಥ 5ನೇ ಮನೆ 2ನೇ ಮನೆ ಇರಲೇಬೇಕು. ಇಲ್ಲಿ ಇಲ್ಲ, ಫಸ್ಟ್ ಇಲ್ಲಿ ನೋಡ್ತೀನಿ, ಇಲ್ಲಿಲ್ಲ. ಅದಾದ ಮೇಲೆ ಇಲ್ಲಿ ನೋಡ್ತೀವಿ, ಇಲ್ಲೂ ಇಲ್ಲ. ಜಸ್ಟ್ 11 ಅಂಡರ್ಗ್ರೌಂಡಲ್ಲಿದೆ. ವೆರಿ 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 ಡಿಫಿಕಲ್ಟ್, ವೆರಿ ವೆರಿ ಡಿಫಿಕಲ್ಟ್. ಚೈಲ್ಡ್ ಬರ್ತ್ ಅನ್ನೋದು ವೆರಿ ಡಿಫಿಕಲ್ಟ್. ಅದ್ರ ಜೊತೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದರೆ, ಇಲ್ಲಿ ಈ ಒಂದು ಲಾಸ್ಟಲ್ಲಿ ರೆಟ್ರೋಗ್ರೇಡ್ ಆಗಿಬಿಟ್ರೆ, ಅದು ರಾಹು ಆಗಿಬಿಟ್ರೆ ಇನ್ನೂ ಕಷ್ಟ. ಯಾಕಂದರೆ ಇನ್ನು ಪರ್ಮನೆಂಟ್ ರೆಟ್ರೋಗ್ರೇಡ್. ಇನ್ನು ಮುಂದಕ್ಕೆ ಡೀಪ್ ಅನಾಲಿಸಿಸ್ಗೆ ಹೋಗ್ತೀನಿ, ನೋಡೋಣ. ಅಲ್ಲಿ ನಮಗೆ ಇಲ್ಲಿಂದ ಇಲ್ಲಿ ಶಿಫ್ಟ್ ಆದಾಗ ಇಲ್ಲೂ 4 ಇದೆ, ಇಲ್ಲೂ 2 ಅಥವಾ 5 ಬಂದಿಲ್ಲ. ಓಕೆ, ಇನ್ನು ಇದರಿಂದ ಇದಕ್ಕೆ ಶಿಫ್ಟ್ ಆಗ್ತೀವಿ, 2 ಅಥವಾ 5 ಬಂದಿಲ್ಲ. ಬೇಸಿಕಲಿ 2ನೇ ಮನೆ ಮತ್ತು 5ನೇ ಮನೆ ಬರಲೇಬೇಕು. ಕಸ್ಪಲ್ ಬಂದಿಲ್ಲ ಅಂದರೆ ಇದು ದೇವರ ವಿಚಾರ, ಇದು ಗಾಡ್ಸ್ ಪ್ಲ್ಯಾನ್, ಇದು ಗಾಡ್ಸ್ ಪ್ಲ್ಯಾನ್ ಅಂತ ಕರಿತೀವಿ. ಗಾಡ್ಸ್ ಪ್ಲ್ಯಾನ್, ಇದು ದೇವರ ವಿಚಾರ ಇಲ್ಲಿ ಬರುತ್ತೆ. ಇಲ್ಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ನಾವು ದಶಾದಲ್ಲಿ ತೋರಿಸ್ಬೋದು, 5ನೇ ಮನೆ ತೋರಿಸ್ಬೋದು, ಅಥವಾ 9ನೇ ಮನೆ ತೋರಿಸ್ಬೋದು, 11ನೇ ಮನೆ ತೋರಿಸ್ಬೋದು, ಬಟ್ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಕಸ್ಪ್ ಇಸ್ ದಿ ಡಿಸೈಡಿಂಗ್ ಫ್ಯಾಕ್ಟರ್. ಸ್ವಲ್ಪ ಇದಕ್ಕೇನು ಪರಿಹಾರ ಕೊಡೋದು ಭಾಳ ಕಷ್ಟ ಅಂತ ಅನಿಸುತ್ತೆ. IVF, IO ಈ ಮುಖಾಂತರನೇ ಹೋಗಬೇಕು. ಯಾಕೆಂದರೆ 12ನೇ ಮನೆ ಕೇಳಿರ್ತಕ್ಕಂಥದ್ದು ವ್ಯಯ ಅಂತ ಬರ್ತಕ್ಕಂಥದ್ದು ತೋರಿಸುತ್ತೆ. ಶುಕ್ರನ ಅಂಶದಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಸೊ ಅಲ್ಲೆಲ್ಲೂ ಕೂಡ 12ನೇ ಮನೆ ಅಂದರೆ ಹಾಸ್ಪಿಟಲ್ಲು ವಿತ್ ಡಾಕ್ಟರು, ಕೃತಕವಾಗಿ ಅಂತ ಬರುತ್ತೆ. ಐ ಕಾಂಟ್ ಹೆಲ್ಪ್. ಒಳ್ಳೆಯದಾಗಲಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಮಗಳ ಬಗ್ಗೆ ಕೇಳ್ಬೇಕಾ ಸರ್? ಹೇಳಿ. ಹಾಂ, ಜಾಬ್ ಬಗ್ಗೆ ಸರ್. ಹೇಳಿ ಬೇಗ. ಜಾಬ್ ಬಗ್ಗೆ ಹೇಳ್ಬೇಕು. ಅಯ್ಯೋ, 1 to 249 ಹೇಳಮ್ಮ. ಒಳ್ಳೆ 27 ಸರ್. ಜಾಬ್ ಬಗ್ಗೆ ಒಂದು 50 ಸತಿ ಕೇಳಿ. ಪ್ರಶ್ನಾಶಾಸ್ತ್ರ ಅಂದಮೇಲೆ 1ರಿಂದ 249 ಹೇಳ್ಬೇಕಲ್ವನಮ್ಮ? ಹಾಂ, ಹೇಳಿ ಅಂತಂದರೆ ಹೇಳೋದಿಲ್ಲ ಅದನ್ನು ಒಂದು ಸತಿ. ಹಾಂ, ಮತ್ತೆ ಹೇಳಿ. ಏನು ಓದಿದ್ದಾರೆ ಅದು ಗೊತ್ತಿಲ್ಲ. ಏನು ಓದಿದ್ದಾರೆ? ಏನಂದ್ರೆ MSc ಮೈಕ್ರೋಬಯಾಲಜಿ. MSc. ಅವರೆಲ್ಲ ಓದಿರೋರು ಮಲಗಿದ್ದಾರೆ, ಪಕ್ಕದಲ್ಲಿದ್ದಾರೆ. ಅವ್ರು ಯಾಕೆ ಮಾತಾಡ್ಸಕ್ಕೆ ಬಿಡಲ್ಲ ನೀವು? ಹಾಂ, ಮಾತಾಡಿಸ್ಬಿಟ್ರೆ ಏನೋ ಉದ್ರೋಗುತ್ತಾ ಗಂಟು? ಅವ್ರ ವಿಚಾರ ಅವ್ರು ಕೇಳ್ಕೋಬೇಕು. 12ನೇ ಮನೆ ಇವರಿಗೆ
ವಿಚಾರದಲ್ಲಿ ಇಲ್ಲಿ 10ನೇ ಮನೆ ಬಂದಾಗ ಇಲ್ಲಿ ನಾನು ಈ ಒಂದು ಕಾಂಬಿನೇಷನ್ 2 ಆಪ್ಷನ್ ಕೊಡ್ತೀನಿ. ಒಂದು ಟೀಚಿಂಗ್ ಲೈನ್ ಹೋಗಿ, ಇಲ್ಲ ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಅಪ್ಲೈ ಮಾಡಬೇಕು. ಹಾಗೆ 9ನೇ ಮನೆ ಬಂದಿರೋದ್ರಿಂದ ಯಾರ್ದಾರು ಒಂದು ಸಪೋರ್ಟಿಂದ ಹೋಗಬೇಕು, ಯಾರಾದರೂ ರೆಕಮೆಂಡ್ ಮಾಡಿ, ಅರ್ಥ ಆಯ್ತಾ? ಯಾರಾದರೂ ಫ್ರೆಂಡ್ಸ್ ಹೋಗಿರೋರು ಆ ಒಂದು ಕಂಪ್ನಿಗೆ ಅದು ಹೋಗೋದ್ರಿಂದ ಆಗುತ್ತಿಲ್ಲಿ 2 ವಿಚಾರ ಕೊಟ್ಟಿದ್ದೀನಿ. ಒಂದು ಟೀಚಿಂಗ್ ಲೈನ್ ಹೋಗ್ಬೋದು, ಇನ್ನೊಂದು ಮಲ್ಟಿನ್ಯಾಷನಲ್ ಕಂಪ್ನಿ. ಎಲ್ಲಿಂದ ಆಗುತ್ತೆ ಲಾಸ್ಟಲ್ಲಿ ಟೇಸ್ಟಲ್ಲಿ ಅದು ಆ ಕಾಂಬಿನೇಷನ್ ನೋಡಿದಾಗ ಸಹಾಯ ಹಸ್ತದಿಂದ ಯಾವಾಗ ಆಗುತ್ತೆ ಅದನ್ನು ನಾವು ದಶಾಗೆ ಬರಬೇಕು. ಸೂರ್ಯದಶಾ, ಶನಿ ಭುಕ್ತಿ, ಗುರು ಅಂತರ್ಭುಕ್ತಿಲಿ ನಾವು ನಕ್ಷತ್ರದಲ್ಲಿ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಯಾವಾಗ ಬರುತ್ತೆ ಅಂತ ಇಲ್ಲಿ ನೋಡ್ತೀವಿ. ಇಲ್ಲಿ ಬಂದಿಲ್ಲ ಅಂತಂದರೆ ನಾವು ಇಲ್ಲಿಗೆ ಹೋಗೋದು ಸ್ವಲ್ಪ ಕಷ್ಟ. ನೆಕ್ಸ್ಟ್ ಗುರು ಆದ ನಂತರ ಶನಿ ಬರುತ್ತೆ. ಶನಿಲಿ 11 ಬರೋದ್ರಿಂದ ನೋಡೋಣ ಅಲ್ಲಿ ಶನಿ ಅಂತರ್ಭುಕ್ತಿ ಬರುತ್ತಾ ಅಂತ ನೋಡೋಣ. ಸೂರ್ಯ 2024-18ಕ್ಕೆ ಆದ ನಂತರ ಬುಧ ಸ್ಟಾರ್ಟ್ ಆಗಿಬಿಡ್ತಾನೆ. ಬುಧನಲ್ಲಿ ಬುಧ. ಓಕೆ, ಶನಿ ಮುಗಿದೋಗಿ ಬುಧನಲ್ಲಿ ಬುಧ. ಎಸ್, ಫ್ಯಾಂಟಾಸ್ಟಿಕ್. 2025 31ನೇ ತಾರೀಕು ಜನವರಿ ಒಳಗಡೆ ಕೆಲಸದಲ್ಲಿ ಇರ್ತಾರೆ. 31st ಜನವರಿ 2025 ಒಳಗಡೆ ಚೆನ್ನಾಗಿರುತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ವಿಶೇಷವಾಗಿ ಶನಿ 10-11 ಬಂದಿರೋದ್ರಿಂದ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸಕ್ಸಸ್ ಗ್ಯಾರಂಟೀಡ್ ನೆಕ್ಸ್ಟ್ ಇಯರ್ ಜನವರಿ ಒಳಗಡೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ಬೇಕಾಗಿತ್ತು. ಏನು ವಿಚಾರ? ಒಂದು ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೆ, ಆಗುತ್ತಾ ಇಲ್ವ ಅಂತ. ಎಷ್ಟು ಏಜು? 25. ಏನು ಓದಿರೋದು? ಬಿ ಇಂಜಿನಿಯರ್. ಯಾಕೆ ಓದಿದ್ರಿ ಬಿ? ಏನಕ್ಕೆ ಹೋದ್ರೆ? ಗೌರ್ಮೆಂಟ್ ಕೆಲಸಕ್ಕೆ ಹೋಗಿ ಬಿ ಓದಿದ್ರಾ? ಅಷ್ಟೊಂದು ಕಷ್ಟಪಟ್ಕೊಂಡು ಯಾವ್ದಾರು ಒಂದು ಡಿಗ್ರಿ ಓದ್ಬೇಕಾಗಿತ್ತು. ಯಾವ್ದಾರು ಒಂದು ಡಿಗ್ರಿ BA ಮಾಡ್ಬಿಟ್ಟು ಗೌರ್ಮೆಂಟ್ ಟ್ರೈ ಮಾಡ್ಬೋದಲ್ಲ ಆರಾಮಾಗಿ. 1 to 240 ನಂಬರ್ ಹೇಳಿ, ಸಿಗುತ್ತೆ ನೋಡೋಣ. 46 ಜಾಬ್. 6th ಕಸ್ಪ್ ಅಂತ ನೋಡ್ತೀವಿ, ಅದರಲ್ಲಿ ಆಗುತ್ತಾ ಅಂತ. ಮತ್ತು 10th ಕಸ್ಪ್ ಎರಡನ್ನೂ ನಾವು ಸಮ ಪ್ರಮಾಣವಾಗಿ ನೋಡಬೇಕು. 10ನೇ ಕಸ್ಪ್ ನೋಡ್ತೀವಿ. ಸೂರ್ಯ, ಎಸ್, ನಿಮ್ಮ ಆಲೋಚನೆ ನಿಮ್ಮ ವಿಚಾರದಲ್ಲಿ ಜಾಬು ಸೂರ್ಯನಿಂದ ಆಗುತ್ತೆ. ಆದರೆ ಯಾವಾಗ ಇಲ್ಲಿ ರೆಟ್ರೋಗ್ರೇಡ್ ಬರುತ್ತೆ ಸ್ವಲ್ಪ ಕಷ್ಟ. 6ನೇ ಮನೆ ರೆಟ್ರೋಗ್ರೇಡ್ ಆಗಿದ್ದರೆ ಸ್ವಲ್ಪ ಡಿಲೇ ಆಗುತ್ತೆ. 9ನೇ ಮನೆ ಇದು ಅಷ್ಟೇ ಸಹಾಯಹಸ್ತದಿಂದ ಬರಬೇಕು. 6ನೇ ಮನೆಯೂ ನೋಡ್ಬಿಡೋಣ ಹಂಗೇನೆ. 6ನೇ ಮನೆ ಆಲ್ಸೋ ಶೋಸ್ 10th ಹೌಸ್ ಬಟ್ ರೆಟ್ರೋಗ್ರೇಡ್. ಎಲ್ಲ ಹತ್ರಕ್ಕೆ ಬಂದು ಕೈ ಹೋಗುತ್ತೆ. ಇದು ಸ್ವಲ್ಪ ಕಷ್ಟ ಇದೆ. ಎಲ್ಲ ಹತ್ರದಲ್ಲಿ ಬಂದು ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹತ್ರದಲ್ಲಿ ಬಂದು ಹೋಗುತ್ತೆ. ಸೂರ್ಯ ಚಂದ್ರಲ್ಲಿ ಯಾರಾದರೂ 10 ಯಾರಿದ್ದಾರೆ ಅಂತ ನೋಡೋಣ. 10 ರಾಹು ಒಂದೇ ಇರೋದು. 9 10 ಶನಿ ಇದ್ದಾರೆ. ಅದು ಬಿಟ್ಟು ದಶಾ ಭುಕ್ತಿಯಲ್ಲಿ 9 8 10 ಇಲ್ಲಿ ಕೊಡ್ತಾರೆ. 2 6 ಬುಧ ಬಿಟ್ಟರೆ ನೆಕ್ಸ್ಟ್ ಕೇತು ಬರ್ತಾರೆ. ಸೊ ನಿಮಗೆ ಯೋಗದಲ್ಲಿ ನಿಮಗೆ ಸೂರ್ಯ ದಶಾ 2025 ಅಕ್ಟೋಬರ್ ಒಳಗಡೆ ನಿಮಗೆ ಟ್ರೈ ಮಾಡಿ. ಅದ್ರ ಮೀರಿ ಸ್ವಲ್ಪ ಕಷ್ಟ ಬರೋದು. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ. ಹಾಂ ಹೇಳಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಏನು ಕೇಳಬೇಕು ಸರ್? ಅದೇ ಕೆಲಸದ ಬಗ್ಗೆ ಕೇಳಬೇಕಾಯ್ತು. ಏನು ಕೆಲಸ? ಕೆಲಸ ಯಾಕೆ ಮಾಡಿದ್ರು 1 ವರ್ಷ 6 ತಿಂಗಳು ನಿಮ್ಗೆ ಆಮೇಲೆ ಮಾಡೋಕ್ಕಾಗ್ತಿಲ್ಲ. ಏನಂದ್ರಿ? ಯಾವ ಕೆಲಸಕ್ಕೆ ಹೋದ್ರೆ 6 ತಿಂಗಳು 1 ವರ್ಷ ಆದ್ಮೇಲೆ ಮಾಡೋಕ್ಕಾಗ್ತಿಲ್ಲ. ಏನಾದ್ರು ಪ್ರಾಬ್ಲಮ್ ಬಿಟ್ಬಿಡ್ತೀನಿ. ಹಾಂ. ಎಷ್ಟು ಏಜ್ ನಿಮಗೆ? ಅದು ಇವಾಗ 29. ಏನು ಓದಿದ್ದೀರಾ? PUC. ಹ್ಞೂ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ಬೋದಾ? ಕರೆಕ್ಟಾಗಿದೆಯಾ ಟೈಮು? ಟೈಮ್ ಕರೆಕ್ಟ್ ಇದೆ. ಹೇಳಿ. ಜೂನ್ 15 95 ಸಂಜೆ 6:15. 15 ಜೂನ್ 15 95 1995. 15 ಜೂನ್ 1995 ಅಂತ ಸ್ಪಷ್ಟವಾಗಿ ಹೇಳಿ. ಟೈಮ್, ಹುಟ್ಟಿರೋ ಟೈಮ್? ಸಂಜೆ 6:15 ಗುರುವಾರ. ಯಾವ ವಾರದಾದ್ರಿ ಏನ್ರಿ? 6:15 ಹುಟ್ಟಿದ್ರೆ ಅದು ಹೇಳಿ. ಆ ಡೇಟ್ಗೆ ಆ ವಾರ ಬಂದೇ ಬರುತ್ತಲ್ವ. ಹುಟ್ಟಿರೋ ಊರು ಹೇಳಿ. ಭದ್ರಾವತಿ. ಎಲ್ಲಿ? ಭದ್ರಾವತಿ. ನೋಡೋಣ. ಭದ್ರಾವತಿ 29 ವರ್ಷ. ನೋಡೋಣ ಏನು ತೋರಿಸ್ತಾ ಇದ್ದಾರೆ. ರಾಹು ದಶೆ ತೋರಿಸ್ತಾ ಇದೆ. 11 11 6 7 12 ಬರ್ತಾ ಇದೆ. ರಾಹು ದಶೆ ಎಲ್ಲಿವರೆಗೂ ಇದೆ? 33ವರೆಗೂ ಇದೆ. ಓಕೆ, ನೀವು ಕೇಳಿರ್ತಕ್ಕಂಥ ವಿಚಾರದಲ್ಲಿ 10ನೇ ಕಸ್ಪು ನೋಡೋಣ. 10ನೇ ಕಸ್ಪು ರಾಹು ರೆಟ್ರೋಗ್ರೇಡ್ 11 6 7 11 ರೆಟ್ರೋಗ್ರೇಡಲ್ಲಿ 6 11. ಸರ್ವಿಸ್ ಇಂಡಸ್ಟ್ರಿಲಿ ಇರಬೇಕು. ಸರ್ವಿಸ್ ಇಂಡಸ್ಟ್ರಿ ಅಂತಂದರೆ ಈ ಯಾವುದೋ ಬರ್ತಾವಲ್ಲ ಸರ್, ಡೆಲಿವರಿ ಅದೆಲ್ಲ ಬರ್ತಾವಲ್ಲ.
ಹಾ ಸರ್ವಿಸ್ ಇಂಡಸ್ಟ್ರಿ ಏನು ಹೇಳ್ತೀವಿ ಅದು ಎಂಥದೋ ಕಂಪ್ನಿ ಹೆಸರು ಯಾವುದಾದ್ರು ಬರ್ತಾವಲ್ಲ ಸರ್, ಸ್ವಿಗ್ಗಿ, ಝೊಮ್ಯಾಟೊ ಹಾ ಅಂಥದ್ರಲ್ಲಿ 6-11 ಕಾಂಬಿನೇಷನ್, 7-11 ಕಾಂಬಿನೇಷನು ಬಿಸ್ನೆಸ್ ವಿಚಾರದಲ್ಲಿ ಆ ಕಂಪ್ನಿಲಿ ಸೇಲ್ಸ್, ಮಾರ್ಕೆಟಿಂಗ್, ಸರ್ವಿಸ್ ಮಾಡೋವಂಥದ್ದು, ಏರ್ಟೆಲ್ ಇರ್ಬೋದು, ಯಾವುದೋ ಕಂಪ್ನಿಗಳು ಇದಾವಲ್ಲ, ಜಿಯೋ, ಅಂಥ ಕಂಪ್ನಿಲಿ ಇದ್ದರೆ ಒಂದು ಕಡೆ ನಿಲ್ಬೋದು. ಏನೇನು ಕೆಲಸ ಮಾಡಿದ್ದೀರಾ? ಸರಿ, ಎಲ್ಲೋ ಹೋದ್ರು ಅವರು, ಬೇರೆ ಕೆಲಸಕ್ಕೆ ಹೋದ್ರು ಅನಿಸುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಡೇಟ್ ಆಫ್ ಬರ್ತ್ ಬಂದು ಹೇಳಿ. 8/7/74. ಯಾವುದು? ನಿಧಾನ ಕೇಳಿ. 8/7. 8 ಜುಲೈ ಅಂತ ಹೇಳಿಮ್ಮ. ಓಕೆ ಸರ್. ಹಾಂ, ಕರೆಕ್ಟಾಗಿ ಹಾಕೋಬೋದು. 8/7 ಅಂದರೆ ಅದಕ್ಕೆ ಉಲ್ಟಾ ಆದಂಗೆ ಆಗುತ್ತೆ. 8 ಜುಲೈ 1974. ಓಕೆ. ಟೈಮ್ ಬಂದು 12:55 ಮಧ್ಯಾಹ್ನ. ಹುಟ್ಟಿದೂರು? ಇವರು ಊರು ಆದೋನಿ ಅಲ್ಲಿ, ಆಂಧ್ರ. ಆದೋನಿ. ಹೌದು, ಪ್ಲೇಸ್ ಇದೆ ಸರ್, ಮನೆ ಕಟ್ಟಕ್ ಆಗ್ತಾ ಇಲ್ಲ. ಸರಿ ಬಿಡಿ, ಇನ್ನೊಂದು ಪ್ಲೇಸ್ ತಗೊಳ್ಳೋಣ ಅಂದ್ರೆ ಅದನ್ನು ಆಗ್ತಾ ಇಲ್ಲ. ಅದೇ ಮನೆ ಕಟ್ಟ ಯೋಗ ಇದೆನಾ? ಇಲ್ಲ, ಯೋಗ ಅಲ್ಲ ರೀ, ಮನೆ ಕಟ್ಟೋ ಟೈಮ್ ಬರುತ್ತಾ ಅಷ್ಟೇ, ಅದನ್ನು ಯೋಗ ಅಂತ ಕರೆಯಲ್ಲ. ಯೋಗ ಇರುತ್ತೆ, ಇದು ದಶಾಭುಕ್ತಿ ಬಂದಿಲ್ಲ ಅಂದರೆ ಏನು ಮಾಡೋದು? ಶನಿ ದಶ ನಡೀತಾ ಇದೆ ಈಗ. 2026ಕ್ಕೆ ರಾಹು ಇದೆ. ರಾಹು 9ನೇ ಮನೆ, 4 ಇಲ್ಲ. ಶನಿ ಕಾರಕ ಮನೆ ಕಟ್ಟಕ್ಕೆ. ರಾಹು ಆದಮೇಲೆ ಗುರು ಬರ್ತಾನೆ, ಗುರುನಲ್ಲಿ ಕಟ್ತೀರಾ. 2026 ಆಗಸ್ಟ್ ಆದಮೇಲೆ ಕಟ್ತೀರಾ. 2026 ಅಥವಾ 27 ಸ್ಟಾರ್ಟಿಂಗಲ್ಲಿ ಗೃಹ ಪ್ರವೇಶ ಆಗೇ ಆಗುತ್ತೆ. ಯಾಕೆಂದರೆ ಅಲ್ಲಿ ಹಣದ ವಿಚಾರನೂ ಸ್ವಲ್ಪ ಇಲ್ಲಿ ಕಾಂಬಿನೇಷನಲ್ಲಿ ತೋರಿಸ್ತಾ ಇದೆ. ಹಣದ ವಿಚಾರದಲ್ಲೂ ಹುಷಾರಾಗಿರಬೇಕು. ಯಾಕೆಂದರೆ ಇಲ್ಲಿ ಗುರುದಶ ಬಂದಾಗ 4 ಅನ್ನೋದು 1, 6 ಅನ್ನೋದು +5 ಅನ್ನೋದು ಸ್ವಲ್ಪ ಹುಷಾರಾಗಿ ಪ್ಲ್ಯಾನ್ ಮಾಡಿ ಮನೆ ಕಟ್ಟಿ 26ಕ್ಕೆ ಮಾಡೇ ಮಾಡ್ತಾರೆ. ಹಣ ಸ್ವಲ್ಪ ಕೂಡಿಟ್ಟು ಮಾಡಿ ಅಂಥೇಳಿ ಅವರ ಜಾತಕದ ಮೇಲೆ ಬರುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ಗುರುಜಿ, ಮದುವೆ ಬಗ್ಗೆ ಕೇಳಬೇಕಿದೆ. ಯಾರ ಮದುವೆ? ನಂದೇ ಗುರುಜಿ. ನಿಮ್ಮದೇ. ಜಾತಕಕ್ಕೆ ಹೋಗ್ಲಾ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಪ್ರಶ್ನಾಶಾಸ್ತ್ರ. 1 to 240 ನಂಬರ್ ಹೇಳಿ ಬೇಗ. 29. ಮ್ಯಾರೇಜ್. ಫಸ್ಟು ಮ್ಯಾರೇಜ್ ಯೋಗ ಇದೆಯಾ ಅಂತ ನೋಡೋಣ. 7ನೇ ಮನೆ ನೋಡೋಣ, ಮ್ಯಾರೇಜ್ ಏನು ಹೇಳುತ್ತೆ ಅಂತ ನೋಡೋಣ. 7ನೇ ಮನೇಲಿ 12-3. ಅಯ್ಯೋ, ಮ್ಯಾರೇಜೇ ಕೊಡ್ತಾ ಇಲ್ಲ. ಎಷ್ಟು ಏಜ್ ನಿಮ್ಮದು? 29. ಶುಕ್ರ 9, 12, 3, 11 ಲಾಸ್ಟಲ್ಲಿದೆ. 2ನೇ ಮನೆ 7ನೇ ಮನೆಯೇ ಇಲ್ಲ. ಮಾತುಕತೆ ಆಗುತ್ತೆ, ಕಟ್ಟಾಗುತ್ತೆ. 11 + 8. ಎಕ್ಸ್ಪೆಕ್ಟೇಷನ್ ಏನಿದೆ ಮ್ಯಾರೇಜಲ್ಲಿ? ಡಿಫಿಕಲ್ಟ್ ಮ್ಯಾರೇಜ್, ಪಾಸಿಬಿಲಿಟಿ ಆಫ್ ಡಿವೋರ್ಸ್ ಇನ್ ಮ್ಯಾರೇಜ್, ಈದರ್ ಆಫ್ ಪಾರ್ಟ್ನರ್ ಇಸ್ ಅನ್ಹೆಲ್ತಿ, ಫೇಸಸ್ ಚೀಟಿಂಗ್, ಹ್ಯುಮಿಲಿಯೇಷನ್. ಅಯ್ಯೋ ಕತೆ. ಆಮೇಲೆ ಎಲ್ಲರೂ 4 ಇದೆಯಾ? 4 ಇಲ್ಲ. ಯಾಕೋ ಪ್ರಶ್ನಾಶಾಸ್ತ್ರದಲ್ಲಿ ಬರ್ತಾ ಇಲ್ವಲ್ಲ ಸರ್, ಏನಾಗಿದೆ? ನೋಡ್ತಾ ಇದೀವಿ ಗುರುಜಿ. ಏನಕ್ಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ? ಇನ್ನೇ ಟ್ರೈ ಮಾಡ್ತಾ ಇಲ್ಲ ಗುರುಜಿ. ಎಕ್ಸಾಮ್ ಅಂತ ಓದ್ತಿದ್ದೆ, ಇವಾಗ ಟ್ರೈ ಮಾಡಕ್ಕೆ ಶುರು ಮಾಡ್ತಾ ಇದೀವಿ. ದಶಾದಲ್ಲಂತೂ 2, 7 ಇದೆ. ಬಟ್ ಕಸ್ಪು ಎಸ್ ಅಂದ ಮೇಲೆ ಇಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿ ಎಸ್ ಅಂದಿಲ್ಲ ಅಂದರೆ ಇಲ್ಲಿ ಹೋದರೆ ನಮಗೆ ಇಲ್ಲಿ ಫಲ ಬರೋಲ್ಲ. ಇಲ್ಲಿ 12, 3. 12 ಅಂದ್ರೂ 3 ಅಂದ್ರೂ ಮಾತುಕತೆ ಆಗುತ್ತೆ. 2ನೇ ಬಂದಿಲ್ಲ ಅಲ್ಲಿ. ಸ್ವಲ್ಪ ಟೈಮ್ ತೊಗೊಳ್ಳಿ ಸರ್. ಒಂದು 3 ತಿಂಗಳಾದ್ಮೇಲೆ ಪ್ರಶ್ನಾಶಾಸ್ತ್ರ ಹಾಕಿ. ಈಗ ಸದ್ಯಕ್ಕಿಲ್ಲ ಫಲ ಅಂತ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಸಾರಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಬೇಗ ಮಾತಾಡ್ರಪ್ಪ. ಯಾರು ಕಾಲ್ ಮಾಡಿದ್ರೆ ಮಾತಾಡಿ. ಅಲೋ ಅಂತ ಒಂದು 50 ಸತಿ ಹೇಳಿ. ನನಗೆ ಈಗ ಹಾರ್ಲಿಕ್ಸ್ ಬೂಸ್ಟ್ ಕುಡಿಬೇಕು. ಹೇಳಿ ಬೇಗ. ನನ್ನ ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಉದ್ಯೋಗದ ಬಗ್ಗೆ ಅಂದರೆ ಸ್ಪೆಸಿಫಿಕ್ ಆಗಿರಿ. ಕೆಲಸ ಇಲ್ಲ, ಕೆಲಸ ಹುಡುಕ್ತಾ ಇದ್ದೀನಿ, ಆಲ್ರೆಡಿ ಕೆಲಸದಲ್ಲಿ ಇದ್ದೀನಿ, ಚೇಂಜ್ ಮಾಡಬೇಕು ಅಂತಿದ್ದೀನಿ. ಕರೆಕ್ಟಾಗಿ ಸ್ಪೆಸಿಫಿಕ್ ಆಗಿರಿ. ಆಲ್ರೆಡಿ ಈಗ ಕೆಲಸ ಮಾಡ್ತಿದ್ದೀನಿ ಗುರುಜಿ. ಅಂದ್ರೆ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು. ಈಗ ಬೇರೆ ಕಡೆ ಟ್ರೈ ಮಾಡ್ತಾ ಇದ್ದೀನಿ, ಅದಕ್ಕೆ PU ಕಾಲೇಜ್ಗೆ. ಓಕೆ. ಅದ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಯಾವುದು ಜಾತಕ ಹಾಕ್ಲಾ, ಪ್ರಶ್ನಾಶಾಸ್ತ್ರ ಹಾಕ್ಲಾ? ಪ್ರಶ್ನಾಶಾಸ್ತ್ರನೇ ಹಾಕಿ. ನಂಬರ್ ಹೇಳಿ. 1 to 249 ಬೇಗ. 3 ಜಾಬ್. ಈಗ ಕೆಲಸ ಹುಡುಕ್ತಾ ಇದ್ದೀರಲ್ವಾ? ಸೊ ಡೈರೆಕ್ಟ್ ನಾನು ದಶಾಕ್ಕೆ ಹೋಗ್ಬಿಡ್ತೀನಿ. 2 ಕಡೆ ಇಂಟರ್ವ್ಯೂ ಕೂಡ ಆಗಿದೆ. ಆಯ್ತಾಯ್ತು. ಸೂರ್ಯ ದಶ 2028 ನವಂಬರ್ ಆಯಿತು. ಈಗ ಬುಧ ನಡೀತಾ ಇದೆ. ಬುಧನಲ್ಲಿ ಅಂತರ್ಭುಕ್ತಿ. ಜನವರಿ 11 ಬುಧ ಕೇತು ನೋಡ್ಬೋಣ. ಬುಧ ಕೇತು 8, 6. ಬುಧ ಬಂದ್ಬಿಟ್ಟು 11,
ಅಂತರ್ಭುಕ್ತಿಲೇ ಇದೆ. 4 ಟೀಚಿಂಗ್ ಲೈನ್ ತೋರಿಸ್ತಾ ಇದೆ. 8 6 ಕೇತು, ಶುಕ್ರನಲ್ಲಿ 2 5 2 ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ಸರ್ ಸ್ಯಾಲ್ರಿ ಕಮ್ಮಿ ಸಿಗುತ್ತೆ ಸರ್ ನಿಮಗೆ. ಹೌದು ಗುರುಜಿ, ಅದೇ ಪ್ರಾಬ್ಲಮ್ ಆಗ್ತಿದೆ. ಯಾಕೆ ಅಂದರೆ ಇಲ್ಲಿ ಯಾವಾಗಲೂ ಕೂಡ ನಾವು 8 ಅಂತ ನೋಡಿದಾಗ ಅಬ್ಸ್ಟಕಲ್ಸ್ ಬರುತ್ತೆ, 8 ಅಂತ ಅಬ್ಸ್ಟಕಲ್ಸ್ ಬರುತ್ತೆ. ನೆಕ್ಸ್ಟ್ ಬರೋ ಕೇತುನ 8 ಅಂತ ಬರುತ್ತೆ. 8 ಅಂತಂದರೆ ಅದಕ್ಕೆ ಬಲವಂತವಾಗಿ ಒಪ್ಕೋಬೇಕು. ಅದು ದೂರ ಇರ್ಬೋದು ಅಥವಾ ಸಂಬಳ ಕಮ್ಮಿ ಇರ್ಬೋದು, ಎರಡರಲ್ಲಿ ಒಂದು ಬರುತ್ತೆ ಅಲ್ಲಿ. ಸೊ ಸಂಬಳ ಕಮ್ಮಿ ಬರುತ್ತೆ, ಬಟ್ ಅದು ಸಿಕ್ಕೇ ಸಿಗುತ್ತೆ. ನೀವು ಸ್ವಲ್ಪ ಪ್ರಶ್ನಾಶಾಸ್ತ್ರದಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ನಾನು ನಿಮಗೆ ಸ್ವಲ್ಪ ಸಜೆಷನ್ ಮಾಡೋದು, ಸ್ವಲ್ಪ ಗೋಧಿನ ಭಾನುವಾರ ದಾನ ಮಾಡಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹೆಸರು ಕಾಳನ್ನ ಬುಧವಾರ ದಾನ ಮಾಡಿ. ಸ್ವಲ್ಪ ನಿಮ್ಮ ಪೊಸಿಷನ್ ಸ್ವಲ್ಪ ಸ್ಟ್ರಾಂಗು, ದುಡ್ಡು ಕಾಸು ಸ್ಟ್ರಾಂಗ್ ಮಾಡ್ಕೋಬೇಕು ಅಂದರೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ, 7 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಇಷ್ಟೇ ನೋಡಬೇಕು. ಪ್ರಶ್ನೆಗಳು ಕರೆಕ್ಟಾಗಿ ಹೇಳುತ್ತೆ. ಏಕೈಕವಾಗಿರ್ತಕ್ಕಂಥದ್ದು ನಿಜವಾದ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ನೀವು ದೇವರ ದರ್ಶನ ಮಾಡಬೇಕು ಅಂದರೆ ನಕ್ಷತ್ರ ನಾಡಿ ಕಲೀರಿ. ಯಾರು ಬೆಳಿಗ್ಗೆ ಬರೋರು ಯಾರು ಈ ಥರ ಚಾನ್ಸೇ ಇಲ್ಲ ಹೇಳೋಕ್ಕೆ. ನಿಮಗೆ ದೇವರ ದರ್ಶನ ಇಲ್ಲಿ ಆಗುತ್ತೆ. ಇದು 100 ಅಲ್ಲ, 1000% ಅಲ್ಲ, 1,00,000% ಅಂತ ಹಾಕಿ ಹೇಳ್ತಾ ಇದ್ದೀನಿ. ನಿಮಗೆ ದೇವರ ದರ್ಶನ ನಿಜವಾಗ್ಲೂ ಗ್ರಹಗಳು ನಮ್ಮನ್ನು ಗೈಡ್ ಮಾಡ್ತಾವ ಅಂತಂದರೆ ನಕ್ಷತ್ರ ನಾಡಿ ಪ್ರೋಗ್ರಾಮ್ ನೋಡಿ ಕಲೀರಿ, ದೇವರ ದರ್ಶನ ಆಗುತ್ತೆ. ಕ್ಲಾಸಿಗೆ ಸೇರ್ಕೊಳ್ಳಿ, ದೇವರೇ ನಿಮ್ಮ ಜೊತೆ ಇರ್ತಾರೆ. ಸರ್ವೇ ಜನ ಸುಖಿನೋ ಭವಂತು.